ಗುಲಾಬಿ ಗಂಡಾಕ್ಷಣ ಚಂದುಳ ಚೆಲಿವೇರೆ ಅನ್ನು ಅಪ್ಪಿ ಮುತ್ತಾಡುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಹಿಂದೆ ಅಷ್ಟು ದಿನ ಗತಿಸಿ ಹೋದರು ಈ ಬಲರಾಮನ ಕಣ್ಣಿಗೆ ಯಾವುದೋ ಒಂದು ಬಣ ಚಿಕ್ಕಿ ಕಾಣ್ತಿರೋರಲ್ಲ. ಇರಲಿ ಇರಲಿ ಕಡೆದ ಬರಲಿ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಮಧ್ಯ ರಸ್ತೆಯಲ್ಲಿ ಹೀಗೆ ನಿಂತ್ರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ವಾ? ತೊಂದರೆ ಆಗುತ್ತೆ. ನನ್ನ ಚಂದುಳ ಚೆಲಿಯವರನ್ನ ಹಾಗೆ ಬಿಟ್ಟು ಹೋದರೆ ಖಂಡಿತ ತೊಂದರೆ ಆಗುತ್ತದೆ. ವಾ ವಾ, ಬೇಲೂರ ಶಿಲಾಬಾಲಿಕೆ ಅಂತಿರುವ ಇವಳ ಚಂದುಳ ಚೆಲುವಿ ಎಲ್ಲಿದ್ದಳು? ನಾನಿಲ್ಲಿ ಪಕ್ಕದೂರಿನವಳು. ನನ್ನ ಫ್ರೆಂಡ್ ನೋಡಲಿಕ್ಕೆ ಅಂತ ಬಂದಿದ್ದೇನೆ. ದಯವಿಟ್ಟು ದಾರಿ ಬಿಡಿ ನನಗೆ. ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಒಂದು ಹೆಣ್ಣು ಸಿಕ್ಕಿದ್ದಾಳೆ ಅಂತ ಈ ರೀತಿ ಸೊಕ್ಕಿನಿಂದ ಮಾತನಾಡುವುದು ಸರಿಯಲ್ಲ. ದಯವಿಟ್ಟು ದಾರಿ ಬಿಡಿ ನನಗೆ. ಸೊಕ್ಕಿನ ಹೆಣ್ಣೆ, ಈ ಬಲರಾಮನ ಶಿಖರವನ್ನು ಏರಿ ನರಕದಲ್ಲಿ ಒಂದು ಸಾರಿ ನನ್ನ ಕಾಮದ ಕಣ್ಣನ್ನು ಬಿಚ್ಚಿ ನೋಡಿದರೆ ಮಣ್ಣಿ ಮುಕ್ಕಿಸಾವೆ ಈ ಅರಣ್ಯದಲ್ಲಿ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಗುಲಾಬಿ ಅಂತ ದೇವನು ನನಗೆ ಅರ್ಪಿಸಿ ಇಲ್ಲಿಂದ ಹೊರಟು ಹೋಗು. ನಿನ್ನ ಜೀವ ಉಳಿಸಿಕೊಂಡು ಮನೆ ಸೇರಿಕೋ. ನೀ ಕರ್ದಾಗಲೆಲ್ಲ ಬಂದು ಸರಿ ಹಾಸಲಕ್ಕೆ ನಾನೇನು ನೀ ಇಟ್ಟುಕೊಂಡ ಸೂಳೆ ಅಂತ ತಿಳಿದುಕೊಂಡ್ರೇನು? ಗುಲಾಬಿ ಹೂ ಅಂದವಾಗಿದೆ ಅಂತ ತಿಳಿದುಕೊಂಡು ಅದನ್ನು ದೂರ ನಿಂತು ಸಂತೋಷ ಪಡಬೇಕು. ಆದ್ರೆ ಅದರ ಸುತ್ತಲೂ ಮುಳ್ಳಿರುತ್ತದೆ ಎನ್ನುವುದು ಮಾತ್ರ ನೀನು ಮರೆಯಬೇಡ. ನಗುವ ಗುಲಾಬಿ ಸುತ್ತ ಮುಳ್ಳದೆ ಎಂದು ಅದನ್ನ ಮುಡೆ ಹೋಗುವ ಹೆಣ್ಣು ಮಕ್ಕಳು ಯಾರು ಇಲ್ಲ ಈ ಪ್ರಪಂಚದಲ್ಲಿ. ಹಾಗಂತ ನಿನ್ನನ್ನು ಬಿಟ್ಟು ಹೋಗಲು ನಾನೇನು ಶ್ರೀರಾಮಚಂದ್ರನೂ ಅಲ್ಲ. ಮುಟ್ಟಾಳ, ಸಮುದ್ರದ ನೀರು ನೋಡಿ ಸಂತೋಷ ಪಡಬೇಕೆ ಹೊರತು ಅದನ್ನು ಕುಡಿಯಲಿಕ್ಕೆ ಹೋಗುವುದೇ ನಿನ್ನ ಮುಟ್ಟಾಳತನ. ಸಮುದ್ರದ ನೀರು ಅದ ಸಮುದ್ರ ನೀರಲ್ಲಿ ಈಸಿ ಧುಮುಕಿ ಜಯ ಗಳಿಸಿ ಬಂದ ಈ ಜಯಗೇರಿ ಬಲರಾಮನಿಗೆ ಸವಾಲು ಹಾಕುತ್ತೀಯ ಹೆಣ್ಣೆ? ನಿನ್ನ ಕೆಂದುಡಿ ನನ್ನ ಕೆನ್ನೆಗೆ ಮುದ್ದಿಟ್ಟು ನನ್ನ ಕಾಮದನ್ನು ನಿಲ್ಲಿಸುವ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ದುರಾತ್ಮ ಯಾರು ದುರಾತ್ಮ? ಆ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ. ಆ ನಿನಗೆ ಸೌಂದರ್ಯ ಕೊಟ್ಟ ನಿನ್ನ ದೇವರ ದುರಾತ್ಮ. ನಿನ್ನಂತ ಹೆಣ್ಣಿನ ಮುಸಲೆಂದು ಹುಟ್ಟಿ ಬಂದ ನಾನೇ ನಿನ್ನ ಪರಮಾತ್ಮ. ನಾಯಿ, ಒಂಟಿ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುತ್ತಿರುವ ನೀನ್ಯಾವ ಸೀಮೆಯ ಪರಮಾತ್ಮನು? ದೇವರ ನಾಮಸ್ಮರಣೆಯಲ್ಲಿ ಕೆಟ್ಟ ಕೆಲಸ ಮಾಡುತ್ತಿರುವ ನಿನ್ನ ಕೆಟ್ಟ ವಿಷ ಸರ್ಪಗಳಿಗೆ ಆ ದೇವರು ಶಿಕ್ಷಿಸಲು ಬಂದೇ ಬರ್ತಾನೆ ಕಣ, ಬಂದೇ ಬರ್ತಾನೆ ಅಂತ. ಆರಿನ ಕಲ್ಲು ದೇವರನ್ನು ಶಿಕ್ಷಿಸುವ ಮೊದಲು ನನ್ನ ಹೆಂಗೆ ಶಿಕ್ಷಿಸುತ್ತಾನೆ ನಾನು ನೋಡುತ್ತೇನೆ. ನನ್ನನ್ನು ಶಾಸಿಸುವ ಮೊದಲು ದೇವರ ಹೆಸರ ಮೇಲೆ ಮಠ ಮಂತ್ರಗಳನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲೆ ಕಾಲೇಜುಗಳನ್ನು ನಿರ್ಮಿಸಿ ಅದೇ ಸಾಲಿಗೆ ಬರುವ ಹುಡುಗಿಯರನ್ನು ತಮ್ಮ ಪರಸರೊಮ್ಮಿಗೆ ಕರೆದುಕೊಂಡು
ಮೋಜು ಮಾಡುವ ಅಂತವ್ರಿಗೆ ಶಿಕ್ಷೆ ಸಲಿ ಆ ನಿನ್ನ ಕಲ್ಲು ದೇವರು ತಮ್ಮ ಕಾರಿನ ತೂರು ತುಚ್ಚಿಸಿ ಸುತ್ತಿಸಿ ಎಂಜಾಯ್ ಮಾಡಿ ಭಕ್ತರು ಕೊಟ್ಟ ಕಾಣಿಕೆಯನ್ನು ತಮ್ಮ ಕಾಮನದವನ ತೀರಿಸಿಕೊಂಡ ಹುಡುಗಿಯರಿಗೆ ಪ್ರೀತಿ ಕಾಣಿಕೆಯಾಗಿ ಕೊಡ್ತಾರಲ್ಲ ಅಂತವ್ರಿಗೆ ಶಿಕ್ಷೆ ಸರಿಯಾ ನಿನ್ನ ಕಲ್ಲು ದೇವರು. ಹಾಗೆ ಕಲ್ಲು ದೇವರಿದ್ದ ನಿಜವಾದರೆ ನಿನ್ನನ್ನು ಕಾಪಾಡಲಿ. ಕರೆ ನಿನ್ನ ಕಲ್ಲು ದೇವರನ್ನ ನೋಡಿ, ದಯವಿಟ್ಟು ಇಷ್ಟು ದಿವಸ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನು ಮಾತ್ರ ಹಾಳು ಮಾಡಬೇಡಿ. ದಯವಿಟ್ಟು ದಯವಿಟ್ಟು ಬಿಟ್ಟು ಬಿಡಿ ನನ್ನನ್ನು. ಅಯ್ಯೋ ಹುಚ್ಚಿ, ಯಾಕೆ ಶೀಲ ಒಂದು ಚೀರಿಕೊಳ್ಳುತ್ತೀಯ? ಈ ಭೂಮಿ ಮೇಲೆ ಗಂಡುಗಳು ಜೀವ ಹುಟ್ಟಿದ್ದು ಅಷ್ಟೇ. ಈ ಭೂಮಿ ಮೇಲೆ ಗಂಡು ಜೀವ ಹುಟ್ಟಿದ್ದು ಕೆಟ್ಟು ಹೋಗಲಿಕ್ಕೆ ಅಷ್ಟೇ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ಕಂಡವರಿಗೆ ತಮ್ಮ ಶೀಲವನ್ನು ಹಂಚುತ್ತಾರೆ ಅಂತ ತಿಳಿದುಕೊಂಡ್ರವೇನು? ಮದುವೆ ಆದ ಮೇಲೆ ಈ ಭಾರತದ ನಾರಿಯರು ತಮ್ಮ ತಮ್ಮ ಪತಿ ದೇವರಿಗೆ ಮೀಸಲಿ ಅನ್ನುವುದು ಮಾತ್ರ ನೀನು ಮರೆಯಬೇಡ. ಮದುವೆ ಮದುವೆ ಮೂರು ರಾಕ್ಷದಾರ ಮರ್ಮ ನಿನಗೆ ತಿಳಿಯದಿದ್ದರೆ ಈ ಮಾತು ನೀನು ಆಡ್ತಿರ್ಲಿಲ್ಲ. ಮದುವೆ ಮರ್ಮದ ಗುಟ್ಟನ್ನು ಬಿಚ್ಚಿ ಹೇಳುತ್ತೇನೆ. ಭಕ್ತಳಿಯಿಂದ ಬರೆದಿಟ್ಟುಕೊಂಡು ಈ ಎಚ್ಚದೆ ಮೇಲೆ ಗರ್ಭ ಹುಟ್ಟಿದು 12 ಹರಿಯದ ನಂತರ ಹರಿಯದಲ್ಲಿ ನಾನು ಗಂಡುಗಾರಿಕೆ ತೋರಿಸೋಕೆ ರೆಡಿಯಾಗುತ್ತೇನೆ. ಕಂಡ ಹೆಣ್ಣ ಮಕ್ಕಳ ಮೇಲೆ ಕಣ್ಣು ಹಾಕುತ್ತೇನೆ. ಹಾಗಂತ ಗಂಡಿದ್ದು ತಪ್ಪಲ್ಲ, ಅದು ಇದು ಜಗತ್ತಿನ ನೇಮ. ಹಾಗೆ ಮುಂದುವರಿತಾ ಹೋದರೆ ಯಾರ ಹೆಣ್ಣಂದ್ರು ಯಾರ ಕೈ ಎಂದು ಗೊತ್ತಿರಲಿಲ್ಲ. ಆಗೊಬ್ಬ ಬುದ್ಧಿವಂತ ಮನುಷ್ಯ ಬಂದು ಒಂದು ಹೆಣ್ಣ ಕರೆ ತಂದು ಅವಳ ಕುತ್ತಿಗೆ ಕರೆ ಸನ್ಮಾನ ಬಿಗದು ಒಂದು ಗಂಡಿಗೆ ಒಂದು ಹೆಣ್ಣು ಅಂತೂ ಜೋಡ ಮಾಡಿ ಅದೇ ಮದುವೆ. ಮದುವೆ ಆಗದೆ ಒಂಟಿ ಹೆಣ್ಣಿನ ಮೇಲೆ ಕಣ್ಣು ಹಾಕುವುದು ತಪ್ಪಲ್ವಾ? ಸರಿ, ತಪ್ಪನಿಗೆ ಬಗ್ಗೆ ಬುದ್ಧಿ ಹೇಳಲು ನನಗೆ ಬೇರೆ ಬೇಡ. ಇಷ್ಟು ತಿಳಿಸಿ ಹೇಳ್ತಿರು ತಿಳ್ಕೊಳ್ಳಿ, ಹೆಣ್ಣು ನೀನಲ್ಲ. ಸರಿ, ನನ್ನ ಮಗನೇ, ಕೈ ಬಿಡಲೇ ಹೆಣ್ಣು ಮಗಳನ್ನು. ಈ ನನ್ನ ಕಾರ್ಯದಲ್ಲಿ ಅಡ್ಡಿಸಿ ಬಂದ ನೀನಾರ ಬಿಕಾರ ನನ್ನ ಮಗನೇ. ಭಾರತೀಯರ ನಾರಿಯರ ಮಾನ ಹೋಗುವಾಗ ನಿನ್ನಂತ ಕಾಮುಕರಿಂದ ಪಾರು ಮಾಡಲು ಬಂದ ನಿನ್ನ ಪಾಲಿನ ಯಮ ಧರ್ಮಕ್ಕನೋ ಈ ಮೈಲಾರಿ. ಈ ಬಲರಾಮನ ಸವಾಸಕ್ಕೆ ಕೈ ಹಾಕಿದೆ ಅಂದರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುದ ಮಗನೇ ಆ ಯಮಲೋಕಕ್ಕೆ. ಲೇ ಬಲರಾಮ, ನಿನ್ನ ಬಲಕ್ಕೆ ಹೆದರಿ ಈ ಕನ್ಯೆಯನ್ನು ನಿನಗೆ ಒಪ್ಪಿಸಿಕೊಟ್ಟು ಹೋಗಲು ನಾನೇನು ಷಂಡನೆಂದು ತಿಳಿದ್ರೆ ಬಾ ಮಗನೇ. ನಿನ್ನಂತ ಕೆಟ್ಟ ಪ್ರಾಣಿಗಳು ಇಂಥ ಬಡ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡುವುದು ಕಣ್ಣಾರೆ ಕಂಡ್ರೆ ಅವರ ಪ್ರಾಣ ಪಕ್ಷಿಯನ್ನು ನೆಲಕ್ಕುರುಳುವುದು ಖಂಡಿತ. ಪ್ರಾಣ ಈ ರೌಡ್ರ ಸಾಮ್ರಾಜ್ಯದಲ್ಲಿ ರಾಜನಿಗೆ ಮೆರೆದ
ಗೋಡೆಗಳನ್ನು ಚಂಡಾಡಿ ಕಾನೂನು ಕಣ್ಣಿಗೆ ಮಣ್ಣೆರಿಸಿ ನಿನ್ನಂತ ಸಾವಿರಾರು ಕುಂಡಳಿಗೆ ಸುಣ್ಣದ ನೀರು ಹಾಲೆಂದು ಕುಡಿಸಿ ಕಣ್ಣಲ್ಲೇ ಕಾಮಿನನ್ನು ಕರೆದು ಕಾಮದನ್ನ ತೀರಿಸಿಕೊಂಡ ಈ ಚಾಲಕನಿಗೆ ಸಾವಿರ ಮೇಲೆ ಅಂಜಿಕೆ ಅಷ್ಟೇ ಅಲ್ಲಲೇ ಕಪಿ, ನಿನ್ನಂತ ತಾಯಿ ಗಂಡರ ರುಂಡ ಚಂಡಾಡುವ ಶಕ್ತಿ ಕೂಡ ನನ್ನಲ್ಲಿದೆ. ಆದರೆ ನಿನ್ನಲ್ಲಿದ್ದರೆ ನಿನ್ನ ತಂಗಿ ಯಾಕೆ ಕಳೆದುಕೊಳ್ಳುತ್ತಿದ್ದೆ? ಯಾರೋ ಒಬ್ಬ ಬಂದು ನಿನ್ನ ತಂಗಿ ಶೀಲಗೊಂಡ ಕೆಡಿಸಿ ಕೊಲೆ ಮಾಡಿ ಬೀಸಾಕಿ ಹೋದಾಗ ಏನು ಹೋಗಿತ್ತು ನಿನ್ನ ಈ ಸೂರ್ಯ? ಬಂದು ನನ್ನ ಮಗನೇ, ಯಾವ ವಿಷಯವನ್ನು ನಾನು ಮರೆಯಬೇಕೆಂದು ತಿಳಿದುಕೊಂಡಿದ್ನು. ಈಗ ಅದೇ ವಿಷಯವನ್ನು ಕೆಣಕಿ ಮತ್ತಷ್ಟು ರೊಚ್ಚಿಗೆ ಎಬ್ಬಿಸಿದೆಯಾ ಮಗನ? ನನ್ನ ತಂಗಿಯ ಶೀಲ ತಿಂದು ಶವ ಮಾಡಿದ ವ್ಯಕ್ತಿ ಯಾರೆಂದು ಗೊತ್ತಾದ್ರೆ ನನ್ನ ತಂಗಿಯ ಗೋರಿ ಮಗ್ಗಲೇ ಅವನ್ನ ಜೀವಂತವಾಗಿ ದಫನ ಮಾಡಿಬಿಡುತ್ತೇನೆ. ಈ ಮೈಲಾರಿ ಮದ ತುಂಬಿದ ಮದ್ದಾನೆ ಆಗುವುದರೊಳಗಾಗಿ ಎಲ್ಲಿಂದ ನೀವು ಹೊರಟು ಹೋದ್ರೆ ಸರಿ, ಎಲ್ಲದಿದ್ದರೆ ರಕ್ತದ ಕಲೆಯಲ್ಲಿ ನಡೆದು ಹೋಗಿಬಿಡುತ್ತದೆ. ನೆನಪಿನಲ್ಲಿಟ್ಟುಕೋ ಮಗಳು. ಲೇ ಮೈಲಾರಿ, ನನ್ನ ಎದುರು ಹಾಕಿಕೊಂಡು ಎಷ್ಟು ದಿನ ಬದುಕುತ್ತೀ ಬದುಕೋ ಮಗನೇ, ಬರುತ್ತೇನೆ. ರಣವಿಕ್ರಮ ರಣವಿಕ್ರಮ ಬಾರೋ ರಾಜ, ರಣವಿಕ್ರಮ ರಣವಿಕ್ರಮ ಇರಲಿನ ಸಂಘ, ರಣವಿಕ್ರಮ ರಣವಿಕ್ರಮ ರಾಜ. ಹೋಗಲೇ ಬಚ್ಚ ನನ್ನ ಮಗನ, ಹೋಗ. ಬದುಕುವ ದಾರಿ ನನಗೆ ಚೆನ್ನಾಗಿ ಗೊತ್ತಿದೆ. ಹಾ, ನೀವೇಕೆ ಒಂಟಿಯಾಗಿ ಕಾಡಿನಿಂದ ಬಂದಿರುವಿರಿ? ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಹೆಣ್ಣು ಮಕ್ಕಳನ್ನೇ ಕಾದು ಕುಳಿತಿರುವೆಂದು ನಿಮಗೆ ಗೊತ್ತಿಲ್ಲವೇ? ಅಂದ ಹಾಗೆ ನೀವು ಯಾರಂತ ನನಗೆ ಗೊತ್ತಾಗಲೇ ಇಲ್ಲ. ನೋಡಿ, ನಾನೊಬ್ಳು ಅನಾಥೆ. ಹುಟ್ಟುತ್ತಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಪಾಪಿ ನಾನು. ಇಲ್ಲಿಯವರೆಗೂ ನನ್ನ ಲಾಲನೆ ಪಾಲನೆ ಮಾಡಿ ನನ್ನ ವಿದ್ಯಾಭ್ಯಾಸ ಕಲಿಸಿದ ನನ್ನ ತಂದೆ ತಾಯಿಗಳು ಕೂಡ ಸತ್ತು ಹೋದ್ರು. ಇದೆಲ್ಲ ನನ್ನ ಗೋಳಿನ ಕತೆ ಅರಿತ ನನ್ನ ಫ್ರೆಂಡ್ ಇದೇ ಊರಿನವಳು, ಅವಳಿಂದ ನನ್ನ ಕರೆದುಕೊಂಡು ಬಂದಿದ್ದು. ಹೋಗಲಿ ಬಿಡಿ, ಅದಕ್ಕೇಕೆ ವ್ಯಥೆ ಪಟ್ಟುಕೊಳ್ಳುತ್ತೀರಿ? ತೃಪ್ತಿ ಆಗುವಷ್ಟು ತಾಯಿ ಎದೆ ಹಾಲು ಕುಡಿದು ಮಕ್ಕಳು ಬದುಕಿನಲ್ಲಿ ಎಂದು ದೊರೆಯುವುದಿಲ್ಲ ಅಂತ ಎನ್ನುತ್ತಾರೆ. ಆದರೆ ಆ ಎಲ್ಲಾ ಮಕ್ಕಳಿಗೂ ಆ ಅದೃಷ್ಟ ಸಿಗಬೇಕಲ್ಲ. ಅದೃಷ್ಟ ಇಲ್ಲದ ಮಕ್ಕಳು ಈ ನನ್ನ ನಾಡಿನಲ್ಲಿ ಬಹಳ ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರು. ನೋಡಿ, ಒಂದು ಹೆಣ್ಣಿಗೆ ಶೀಲನೆ ಐಶ್ವರ್ಯ ಬಂದ ಕಳೆದುಕೊಂಡ್ರೆ ಆ ಹೆಣ್ಣಿಗೆ ಬೆಲೆನೇ ಇಲ್ಲದಂತಾಗುತ್ತದೆ. ಅಂತ ಐಶ್ವರ್ಯವನ್ನು ಕಾಪಾಡಿದ ಮಹಾನ್ ಭಾವನು ನೀವು. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ನನಗೆ ಒಂದು ತಿಳಿಯಲಾಗಿದೆ. ಅಯ್ಯೋ, ಇದರಲ್ಲಿ ಕೃತಜ್ಞತೆ ಏನು ಗೊತ್ತು? ಕಷ್ಟದಲ್ಲಿದ್ದವರಿಗೆ ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ನಿಮ್ಮಲ್ಲಿದ್ದ ಈ ಗುಣನೇ ನನಗೆ ತುಂಬಾ ಹಿಡಿಸಿತು. ನಾನೊಂದು ಮಾತು ನಿಮ್ಮನ್ನು ಕೇಳಬಹುದಾ? ಅಯ್ಯೋ, ಧಾರಾಳವಾಗಿ ಕೇಳಿ, ಅದಕ್ಕೇನಂತೆ? ನೋಡಿ, ನನ್ನ ಮಾನವನ್ನು ಕಾಪಾಡಿದ ನಿಮ್ಮ ಜೊತೆ ನನ್ನ ಜೀವನ ಕಳೆಯಬೇಕಂತ ಆಸೆ ಪಟ್ಟಿದ್ದೇನೆ. ದಯವಿಟ್ಟು ನೀವು ನನ್ನನ್ನು ಮದುವೆ ಆಗ್ತೀರಾ ತಾನೆ? ಮದುವೆ? ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ, ಅನಾಥ ಮಕ್ಕಳೇ ನನ್ನ ಸಹೋದರರು. ಅನ್ಯಾಯವಾಗಿ ಅಪರಾಧ
ಸ್ನೇಹಿತರು. ಅದೇ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರೆಂದು ತಿಳಿದು ಬದುಕುವ ನನಗೆ ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ಅಯ್ಯೋ, ಇನ್ನೊಬ್ಬರ ಮುಖ ನೋಡಿ ನಮ್ಮ ಮನಸ್ಸು ಬಲೆ ಹಾಕುತ್ತದೆ, ಆದ್ರೆ ಇನ್ನೊಬ್ಬರ ಮುಖ ನೋಡಿ ನಮ್ಮ ಮನಸ್ಸು ಬಲೆ ಹಾಕುತ್ತದೆಯಲ್ಲ, ಅದಕ್ಕೇನ್ ಹೇಳ್ತೀರಾ ನೀವು? ನೋಡಿ, ಅತಿಯಾದ ಆನಂದ ಯಾವತ್ತಿಗೂ ಆತಂಕ ತರಬಹುದು. ಇದು ನನ್ನ ಅನಿಸಿಕೆ. ಅಯ್ಯೋ, ಅದಕ್ಕೆ ಏನಂತೆ, ಸ್ವರ್ಗದ ಬಾಗಿಲು ಸರ್ವರಿಗೆ ಸ್ವಾಗತ ಇದ್ದಿದೆಯಲ್ಲ, ಇದಕ್ಕೇನ್ ಹೇಳ್ತೀರಾ ನೀವು? ಹೋಗ್ಲಿ ಬಿಡಿ, ನಾನು ನಿಮ್ಮಷ್ಟು ಓದಿದವನು ಅಲ್ಲ, ನಿಮಗೆ ಬುದ್ಧಿ ಎಷ್ಟು ದೊಡ್ಡವನು ಕೂಡ ನಾನಲ್ಲ. ಅಂದ ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ಅಂತ. ನನ್ನ ಹೆಸರು ಗೊತ್ತು ಬಿಡಿ, ನಿಮ್ಮ ಹೆಸರು ಮೈಲಾರಿ ಅಂತ. ನನ್ಗೆ ಹೇಗೆ ಗೊತ್ತಾಯ್ತಂತನ ಅವಾಗ್ಲೇ ಹೇಳಿದ್ರಲ್ಲ, ಭಾರತದ ನಾರಿಯರ ಮಾನ ಹೋಗುವಾಗ ಅದನ್ನು ಕಾಪಾಡಲು ಬಂದಿದ್ದೇನೆ ಮೈಲಾರಿ ಅಂತ. ನೋಡಿ, ನನ್ನ ಮೇಲೆ ಮನಸ್ಸಿದ್ರೆ ಕೈ ಮೇಲೆ ಕೈ ಹಾಕಿ, ಇಲ್ಲ ಅಂದ್ರೆ ಹಾಗೆ ಹೋಗ್ಬಿಡಿ.